ಸ್ವಾಮಿಯ ಭಕ್ತರಿಗೆ ಸ್ವಾಮಿ ಮಹಿಮೆಯ ಪ್ರತ್ಯಕ್ಷ ದರ್ಶನವಾಗುತ್ತದೆ ಎನ್ನುವ ಮಾತುಗಳು ಆಗಾಗ ಕೇಳಿಬರುತ್ತದೆ. ಅದಕ್ಕೆ ಪುಷ್ಟಿ ನೀಡುವಂತಹ ಘಟನೆಯೊಂದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ವರದಿಯಾಗಿದೆ. ಒಂದು ಶಬ್ದವನ್ನು ಉಚ್ಚರಿಸಲು ಬಾರದ ಯುವಕನೊಬ್ಬ 1 ವರ್ಷದ ಹಿಂದೆ ಶಬರಿಮಲೆ ಏರಿದ್ದ. ಈ ಬಾರಿಯೂ ಮತ್ತೆ ಶಬರಿಮಲೆಗೆ ಹೋಗಲು ಮಾಲೆ ಹಾಕಿರುವ ಆತ ಮಾತನಾಡಲು ಆರಂಭಿಸಿದ್ದಾನಂತೆ. ಪುತ್ತೂರಿನ ಸಾಮೇತ್ಕಡದ ಪ್ರಸನ್ನ ಇದೀಗ ಮಾತನಾಡುವ ಮೂಲಕ ಅಯ್ಯಪ್ಪ ಮಾಲಧಾರಿಗಳಿಗೆ ಅಚ್ಚರಿ ಮೂಡಿಸಿದ್ದಾರೆ. 2ನೇ ವರ್ಷದ ಸಿವಿಲ್ ಡಿಪ್ಲೊಮಾ ಓದುತ್ತಿರುವ ಪ್ರಸನ್ನ ವರ್ಷದ ಹಿಂದೆ ಮಾತನಾಡಲು ಬಹಳ ಕಷ್ಟಪಡುತ್ತಿದ್ದನಂತೆ. ಎಲ್ಲವನ್ನೂ ಕೈ ಸನ್ನೆಯ ಮೂಲಕವೇ ಹೇಳುತ್ತಿದ್ದ ಪ್ರಸನ್ನ ಈಗ ಮಾತನಾಡಲು ಆರಂಭಿಸಿದ್ದಾರಂತೆ. ಪ್ರಸನ್ನನಲ್ಲಾಗಿರುವ ಬದಲಾವಣೆಗೆ ಅಯ್ಯಪ್ಪ ಸ್ವಾಮಿಯ ದಯೆಯೇ ಕಾರಣ ಎನ್ನುವುದು ಹಿರಿಯ ಅಯ್ಯಪ್ಪ ಮಾಲಧಾರಿಗಳ ಅಭಿಪ್ರಾಯವಾಗಿದೆ. ಬರುವಾಗ ಮಾತಲ್ಲಿ ಕೈ ಭಾಷೆ ಮಾಡ್ತಾ ಇದ್ದು, ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ 2 ವರ್ಷದಲ್ಲಿ. ಈ ಸಲ ಮಲೆ ಚೌಕಿಗೆ ಹೋಗುದು, ಆ ಮಲೆ ಚೌಕಿಗೆ ಹೋಗುವಾಗ ಈ ಸಲ ಬಾಯಿ ಬರ್ಬೋದು ಅಂತ ನಮ್ಮ ಅನಿಸಿಕೆ ಅಲ್ಲ, ಅವನ ಇಚ್ಛೆ ಅಯ್ಯಪ್ಪಂದು. ಇದು 2ನೇ ವರ್ಷ. ನಿಮ್ಮ ಅನುಭವದಲ್ಲಿ ಇಂಥದ್ದಾಗಿದೆ? ಎಷ್ಟು ಆಗಿದೆ. ಇಲ್ಲಿ ಸುಮಾರು ಜನ ಗಾಡಿಯಲ್ಲಿ ಹೋಗ್ತಾ ಇದ್ದವರು, ಅವರಿಗೆ ಕಾಲು ಬಂದದುಂಟು. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಲಾಟ್ರಿ ಟಿಕೆಟ್ ಮಾಡ್ತಾ ಇದ್ರು, ಅವ್ರಿಗೆ ಬಂದೆ. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಗಣೇಶ್ ಅಂತ ಒಬ್ಬರು ಇದ್ದರು, ಅವರಿಗೆ ಕಣ್ಣು ಕಾಣ್ತಾ ಇದ್ದಾಯಿತು, ಕಣ್ಣು ಬಂದಿದೆ. ಇದು ನನಗೆ ಗೊತ್ತಿದ್ದ ವಿಷಯ. ಒಂದು ಶಬ್ದವನ್ನು ಉಚ್ಚರಿಸಲು ಬಾರದ ಪ್ರಸನ್ನ ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿ 48 ದಿನಗಳ ಕಾಲ ಕಠಿಣ ವ್ರತಾಚರಣೆ ನಡೆಸಿ ಶಬರಿಮಲೆಗೆ ಹೋಗಿದ್ದಾರಂತೆ. ಸುಮಾರು 48 ಮೈಲು ಕಾಡಿನ ದುರ್ಗಮ ಹಾದಿಯಲ್ಲಿ ಸಾಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದಿದ್ದ ಪ್ರಸನ್ನ ಈಗ ಮಾತನಾಡಲು ಆರಂಭಿಸಿದ್ದಾರಂತೆ. ಒಂದು ಶಬ್ದ ಉಚ್ಚರಿಸಲು ಚಡಪಡಿಸುತ್ತಿದ್ದ ಪ್ರಸನ್ನ ಇಂದು ಅಯ್ಯಪ್ಪ ಸ್ವಾಮಿಯ ಶರಣು ಹೇಳ್ತಿದ್ದಾರಂತೆ. ಪ್ರಸನ್ನ ಈಗ ಮಾತನಾಡುತ್ತಿದ್ದು 8 ಶರಣನ್ನು ಯಾವುದೇ ತೊಂದರೆ ಇಲ್ಲದೆ ಹೇಳುತ್ತಾರಂತೆ. ಸ್ವಾಮಿ ಸ್ವಾಮಿ ಗಣಪತಿ. ಪ್ರಸನ್ನ ಮಾತುಗಳು ಸಂಪೂರ್ಣ ಸ್ಪಷ್ಟವಾಗದೇ ಇದ್ದರೂ ಪೋಷಕರು ಭಕ್ತರಿಗೆ ಅರ್ಥವಾಗುತ್ತಿದೆ. ಈ ಬಾರಿ ಮತ್ತೆ ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆ ಏರಲು ಪ್ರಸನ್ನ ಸಿದ್ಧತೆ ನಡೆಸಿದ್ದಾರೆ. ಮತ್ತೆ ಶಬರಿಮಲೆ ಏರಿದರೆ ಪ್ರಸನ್ನ ಇನ್ನಷ್ಟು ಸ್ಪಷ್ಟವಾಗಿ ಮಾತನಾಡುವ ಸಾಧ್ಯತೆ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ಹಿರಿಯ ಸ್ವಾಮಿಗಳು. ಮೊದಲ ಬಾರಿ ಮಾಲೆ ಧರಿಸಲು ಬಂದಾಗ ಪ್ರಸನ್ನನಿಗೆ ಕೇಳಲು ಮತ್ತು ಮಾತನಾಡಲು ಬರುತ್ತಿರಲಿಲ್ಲ. ಆದರೆ ಈಗ ಒಂದು ಕಿವಿ ಕೇಳಿಸುತ್ತಿದೆ ಮತ್ತು ಮಾತನಾಡಲು ಸಾಧ್ಯವಾಗುತ್ತಿದೆ ಎಂದು ಹಿರಿಯ ಸ್ವಾಮಿಗಳು ಹೇಳುತ್ತಿದ್ದಾರೆ. ಏನು ಮಾತಾಡಲಿಲ್ಲ ಅವರು ಫಸ್ಟ್ಗೆ ಏನಿಲ್ಲ, ಬರೀ ಚಿಕ್ಕವರು ಇರುವಾಗ ಅವರು ಬರ್ತಿದ್ರು. ಈಗ ಕಳೆದ ವರ್ಷ ಸಾಧಾರಣ ಒಂದು 3-4 ಸರನೆಲ್ಲ ಕರೀತಿದ್ರು. ನಾವು ಈಗ ಫಸ್ಟಿಗೆ ಕರೆಯುವಾಗ ಈಗ ಒಂದು 7-8-10 ಕರೀತಾರೆ. ಕೆಲವು ಅರ್ಥ ಆಗ್ತದೆ, ಕೆಲವು ಅರ್ಥ ಆಗಲ್ಲ. ಅಂದ್ರೆ ಕ್ರಮೇಣವಾಗಿ ಅಯ್ಯಪ್ಪನ ಆಶೀರ್ವಾದದಿಂದ ಬರ್ಬೋದಂತ ನಮ್ಮೊಂದು ಅನಿಸಿಕೆ. ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ಅಂದ್ರೆ ಈಗ ಗುರುಸ್ವಾಮಿ ಹೇಳಿದ್ರಲ್ಲ, ಇಂಥ ಮೋಡಗಳೆಲ್ಲ ಪುತ್ತೂರಲ್ಲಿ ತುಂಬಾ ಇದೆ. ಒಂದು 4-5 ಒಂದು ಹೇಳಿದ್ರಲ್ಲ ಅವಾಗ. ಅಲ್ಲಿ ಬೇರೆ ನಮ್ಮ ಬಿರಿಯಲ್ಲಿ ನಮ್ಮದು 1 ವರ್ಷದಲ್ಲಿ ಒಂದು 45 ಜನ ಇದ್ದೇವೆ ನಮ್ಮ ಬ್ಯಾಚಲ್ಲಿ. ಫಸ್ಟಿಗೆ ಇನ್ಸಿಡೆಂಟ್ ಆಗಿದ್ದು ಶುರುವೆ ನೋಡ್ಬೇಕಿನ್ನು. ಆಗ ಕೈ ಸನ್ನೆಯ ಮೂಲಕವೇ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದ ಪ್ರಸನ್ನ ಈಗ ಮಾತನಾಡಲು ಆರಂಭಿಸಿರುವುದು ಗುರುಸ್ವಾಮಿಗಳಿಗೆ ಸಂತಸ ತಂದಿದೆ. ಇಂಥ ಹಲವು ಉದಾಹರಣೆಗಳನ್ನು ಹಿರಿಯ ಅಯ್ಯಪ್ಪ ಮಾಲಧಾರಿಗಳು ಉದಾಹರಣೆ ಸಹಿತ ವಿವರಿಸುತ್ತಾರೆ. ಈ ಸಾಲಿಗೆ ಈಗ ಪ್ರಸನ್ನ ಕೂಡ ಸೇರಿದ್ದು ಅಯ್ಯಪ್ಪನ ಮಹಿಮೆಯಿಂದ ಎಲ್ಲವೂ ಸಾಧ್ಯ ಎನ್ನುವುದು ಭಕ್ತರ ಮಾತಾಗಿದೆ. ಆಸ್ತಿಕರ ಪಾಲಿಗೆ ಇದೊಂದು ನಂಬಿಕೆಯ ವಿಷಯವಾದರೆ ನಾಸ್ತಿಕರ ಪಾಲಿಗೆ ಇದೊಂದು ಚರ್ಚೆಯ ವಿಷಯವಾಗಿದೆ. ಪ್ರಸನ್ನನಿಗೆ ಮಾತನಾಡಲು ಸಾಧ್ಯವಾಗುತ್ತಿರುವುದರ ಹಿಂದೆ ಇರುವ ಕಾರಣ ಮಾತ್ರ ದೈವ ಪವಾಡವೋ ಅಥವಾ ಬೇರೆ ಏನಾದರೂ ಕಾರಣ ಇದೆಯೇ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯಬೇಕಿದೆ.